ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದಿವ್ಯಾ ಪ್ರಶಾಂತ್ ಚಾನಲ್ಗೆ ಸ್ವಾಗತ. ನಾನಿವತ್ತು 4 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಒಂದು ಸಿಂಪಲಾಗಿ ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ತುಪ್ಪ, ಹಾಲು, ಮಿಲ್ಕ್ ಪೌಡ್ರು, ಸಕ್ಕರೆ ಇಷ್ಟೇ ಸಾಕು. ಮೊದಲು ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾದ ನಂತರ 1 ಲೋಟ ಹಾಲು ಹಾಕಬೇಕು. ಹಾಲು ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಕೈ ಆಡ್ತಾ ಇರಬೇಕು ನಾವು. ನಮಗೆ ಗೊತ್ತಾಗುತ್ತೆ ಅದು ಪೂರ್ತಿ ಹಾಲನ್ನು ಚೆನ್ನಾಗಿ ಕುದೀತಾ ಇರಬೇಕು. ಚೆನ್ನಾಗಿ ಕುದ್ದ ನಂತರ ನಾವು ಅದಕ್ಕೆ 1 ಲೋಟ ಮಿಲ್ಕ್ ಪೌಡ್ರು ಆ್ಯಡ್ ಮಾಡಬೇಕು. ಆ ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ತಾ ಇದ್ದಂಗೆ ನಾವು ಚೆನ್ನಾಗಿ ಕೈ ಆಡಬೇಕು. ಒಂದು ಗಂಟಿರಬಾರ್ದು, ಸ್ವಲ್ಪ ಗಂಟಾದರೂ ಸ್ವೀಟ್ ಹಾಳಾಗುತ್ತೆ. ಅದು ನಾವು ಒಂದು ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಕೈ ಆಡಿದಷ್ಟು ಸ್ವೀಟ್ ಚೆನ್ನಾಗಿ ಬರುತ್ತೆ. ನಾನು ಕೈ ಆಡ್ತಾ ಇದ್ದೀನಿ ನೋಡಿ, ಈಗ ಗೊತ್ತಾಗುತ್ತೆ ನಿಮಗೆ. ನಂತರ ಅದಕ್ಕೆ ನಾವು 3-4 ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಅದು ಹದ ಬರುತ್ತೆ. ಚೆನ್ನಾಗಿ ಅದು ಸೈಡೆಲ್ಲ ಬಿಡ್ಕೋತಾ ಬರುತ್ತೆ. ನಾವು ಚೆನ್ನಾಗಿ ಆವಾಗೂ ಕೈ ಆಡ್ತಾ ಇರಬೇಕು. ನೋಡಿರಿ, ನಾನು ಮಾಡ್ತಾಯಿದ್ದೀನಿ, ಅದು ಗೊತ್ತಾಗ್ತಿದೆ ನೋಡ್ರಿ. ಇವಾಗ ಒಂದು ಗಂಟಿಲ್ಲದೆ ಇರೋ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಸ್ವೀಟು 75-80% ರೆಡಿಯಾಗಿದೆ. ಹೀಗೆ ಕೈ ಆಡ್ತಾ ಇದ್ದರೆ ಅದು ಸುತ್ತ ತಳ ಬಿಡ್ತಾ ಬರುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಆಲ್ಮೋಸ್ಟ್ ಸ್ವೀಟು ರೆಡಿಯಾಗಿದೆ ಅಂತ. ಇದಕ್ಕೆ ನಾವು ಮನೇಲಿ ಏನಿರುತ್ತೆ ಡ್ರೈ ಫ್ರೂಟ್ಸು, ಬಾದಾಮಿ, ಪಿಸ್ತಾ ಅದನ್ನೆಲ್ಲ ಸ್ವಲ್ಪ ಚಾಪ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಒಂದು ಸಾರಿ ಕೈ ಆಡಿಬಿಟ್ಟು ಆಲ್ಮೋಸ್ಟ್ ಸ್ವೀಟ್ ರೆಡಿ ಆಯಿತು ಇದು. ನಂತರ ಒಂದು ಕಂಟೈನರ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನಾವೇನು ಮಾಡಿರ್ತೀವಿ ಇದನ್ನು ಮಿಲ್ಕ್ ಪೌಡ್ರ್ ಸ್ವೀಟ್ನ ಅದಕ್ಕೆ ಡಂಪ್ ಮಾಡಿದ್ರೆ ಆಲ್ಮೋಸ್ಟ್ ಸ್ವೀಟಿಂದು ಕೆಲಸ ಮುಗೀತು ಅಂತ. ಇದನ್ನು ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ 1 ಅವರ್ ಬಿಟ್ಬಿಟ್ಟು ಕಟ್ ಮಾಡಿ ಸರ್ವ್ ಮಾಡಿದ್ರೆ ಸ್ವೀಟ್ ರೆಡಿ.